ಹಾಯ್ ಎಲ್ರಿಗೂ. ಇವತ್ತು ನಾನು ಕರಾವಳಿ ಸ್ಟೈಲ್ ಚಿಕನ್ ಸುಕ್ಕ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಕರಾವಳಿಯ ಒಂದು ಸುಪ್ರಸಿದ್ಧ ಅಡಿಗೆಯಾಗಿದೆ. ಇದರಲ್ಲಿ ನಾವು ಕಾಯಿ ಹಾಕಿರ್ತೇವೆ, ಒಂದು ಹೋಮ್ ಮೇಡ್ ಮಸಾಲೆ ಇರ್ತದೆ, ತುಂಬ ರುಚಿಯಾಗಿರ್ತದೆ. ಇದು ನೀರು ದೋಸೆ ಮತ್ತು ಕೋಳಿ ರೊಟ್ಟಿ ಜೊತೆ, ಚಪಾತಿ, ಇಡ್ಲಿ ಜೊತೆ ತಿನ್ನಿಗೆ ತುಂಬ ರುಚಿಯಾಗಿರ್ತದೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಚಿಕನ್ ಸುಕ್ಕ ಮಾಡ್ತಾರೆ. ನಾನಿಲ್ಲಿ ನಿಮಗೆ ತುಂಬ ಈಸಿಯಾಗಿ ಹೇಗೆ ಚಿಕನ್ ಸುಕ್ಕ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊದಲಿಗೆ ಇಲ್ಲಿ ನಾವು ಮಸಾಲೆಗೆ ಹುರ್ಕೊಳ್ಬೇಕು. ಇಲ್ಲಿ ನಾನು 10 ರಿಂದ 20 ಬ್ಯಾಡಗಿ ಮೆಣಸು ಮತ್ತು ಸ್ವಲ್ಪ ಸಣ್ಣ ಮೆಣಸು ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 2 ಸ್ಪೂನು ಕೊತ್ತಂಬರಿ ಬೀಜ ಮತ್ತು 1 ಸ್ಪೂನು ಜೀರಿಗೆ ತಗೊಳ್ತಾ ಇದ್ದೇನೆ. ಇವಿಷ್ಟನ್ನು ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೆಂಪಗಾಗುವವರೆಗೆ ಫ್ರೈ ಮಾಡಬೇಕು. ಆಮೇಲೆ 1/4 ಸ್ಪೂನಷ್ಟು ಮೆಂತೆ ಕಾಳು ತಗೊಳ್ಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಪ್ಪಗಾಗಲಿಕ್ಕೆ ಬಿಡಬಾರ್ದು. ಕಪ್ಪಾದರೆ ಮತ್ತು ಮಸಾಲೆ ಕಹಿ ಬರ್ತದೆ. ಇಲ್ಲಿ ನಾನು ಇಡೀ ಗರಂ ಮಸಾಲೆ ತಗೊಳ್ತಾ ಇದ್ದೇನೆ. 2 ಚಕ್ಕೆ, 2 ಏಲಕ್ಕಿ, 3 ಲವಂಗ ಮತ್ತು 1 ಸ್ಟಾರ್ ಹೂವು ಮತ್ತು 1 ಎಲೆ, ಹಾಗೆ 1 ಸ್ಪೂನಷ್ಟು ಕಾಳು ಮೆಣಸು ತಗೊಳ್ತಾ ಇದ್ದೀನಿ. ಖಾರ ಕಡಿಮೆ ತಿನ್ನುವರಾದರೆ ಕಡಿಮೆ ಹಾಕ್ಕೊಳ್ಳಿ. ಅನಂತರ ಇಲ್ಲಿ ನಾನು ಒಂದು ಫ್ರೆಶ್ ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರೆಡಿ ಮಾಡಿಟ್ಟಂತಹ ಮಸಾಲೆಯನ್ನು ನೀರು ಹಾಕದೆ ರುಬ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ಇವಾಗ ನಾನು ಈ ಮಸಾಲೆ ಹುಡಿಗೆ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಹಾಕ್ತಾ ಇದ್ದೇನೆ. ಇದನ್ನು ಒಂದು 2 ರೌಂಡು ಗ್ರೈಂಡ್ ಮಾಡಿದರೆ ಸಾಕು. ಇದನ್ನು ನಾವು ಸಪ್ರೇಟಾಗಿಡೋಣ. ಈಗ ನಾನು ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅನಂತರ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಎಷ್ಟು ಬೇಕು ಈರುಳ್ಳಿಯನ್ನು ಹಾಕ್ಕೊಳ್ಬೋದು. ಚೆನ್ನಾಗಿ ಕೆಂಪಾಗುವವರೆಗೆ ಹುರ್ಕೊಳ್ಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 3 ಹಸಿಮೆಣಸಿನಕಾಯಿ ತಗೊಳ್ತಾ ಇದ್ದೇನೆ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿಯನ್ನು ಕಟ್ ಮಾಡಿ ಸಹ ಹಾಕ್ಕೊಳ್ಬೋದು. ಬೆಳ್ಳುಳ್ಳಿಯನ್ನು ಆಲ್ರೆಡಿ ನಾವು ಮಸಾಲೆಗೆ ಹಾಕ್ಕೊಂಡಿದ್ದೇವೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು ರೆಡಿ ಮಾಡಿಟ್ಟಂತಹ ಸುಕ್ಕ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಈ ಮಸಾಲೆಯನ್ನು ನಾವು ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀರು ಸೇರಿಸ್ಕೊಳ್ಳಿಕ್ಕಿಲ್ಲ. ನೋಡಿ, ಇವಾಗ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ 1 kgಯಷ್ಟು ಚಿಕನನ್ನು ನಾನು ತಗೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯಕ್ಕಿಡಬೇಕು. ನೀರು ಏನು ಸೇರಿಸೋದು ಬೇಡ, ಅದರಲ್ಲೇ ನೀರು ಬಿಡ್ತದೆ. ಈಗ ಚಿಕನ್ ಅರ್ಧದಷ್ಟು ಬೆಂದಿದೆ. ಪೂರ್ತಿ ಬೇಯೋದಕ್ಕೆ ಬಿಡಬಾರ್ದು. ಅರ್ಧದಷ್ಟು ಬೆಂದಿರುವಾಗ ನಾವು ರೆಡಿ ಮಾಡಿಟ್ಟಂತಹ ಸುಕ್ಕ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಮೊದಲೇ ನೋಡ್ಕೊಳ್ಬೇಕು. ಇವಾಗ ನಾವು ಇದನ್ನು ಸ್ವಲ್ಪ ಬೇಯಲಿಕ್ಕೆ ಇಡಲಿಕ್ಕುಂಟು. ಅದಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆ ಹುಳಿ ರಸವನ್ನು ಹಾಕ್ಕೊಳ್ಬೇಕು. ಹಾಗೂ ಇದನ್ನು ಮುಚ್ಚಿ ಸರಿಯಾಗಿ ಚಿಕನ್ ಬೇಯಲಿಕ್ಕೆ ಇಡಬೇಕು. ಇದಕ್ಕೆ ಟೊಮೆಟೊ ಹಾಕ್ಕೊಳ್ಬೇಕಾಗಿಲ್ಲ. ಹುಣಸೆ ಹುಳಿ ರಸನ ಸರಿಯಾಗಿ ಹಾಕ್ಕೊಂಡ್ರೆ ಸಾಕು. ನೋಡಿ, ಇವಾಗ ಚಿಕನ್ ಕಂಪ್ಲೀಟಾಗಿ ಬೆಂದಿದೆ. ಇವಾಗ ಫ್ರೈ ಮಾಡಿದ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಬೇಯಲಿಕ್ಕೆ ಬಿಡಬಾರ್ದು ಚಿಕನನ್ನು. ಸುಕ್ಕ ಮಾಡುವಾಗ ಹುಡಿ ಹುಡಿ ಆಗ್ತದೆ. ತೆಂಗಿನಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿ ಬರಲಿಕ್ಕೆ ಇಡಬೇಕು. ಆಗ ತೆಂಗಿನಕಾಯಿ ಫ್ಲೇವರ್ ಎಲ್ಲ ಬಿಟ್ಟು ತುಂಬ ಟೇಸ್ಟಾಗಿ ಬರ್ತದೆ. ಇವಾಗ 1-2 ನಿಮಿಷ ಆಯಿತು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಓಕೆ, ನೋಡಿದ್ರಲ್ಲ, ಒಮ್ಮೆ ನೀವು ಈ ರೀತಿ ಸುಕ್ಕ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗ್ತದೆ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ